ಎಲ್ಲೋ ಮಕ್ಕಳ. ಸೊ ಎಲ್ಲರಿಗೂ ಕೂಡ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಹೊಸದಾಗಿ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಸೊ ಎಲ್ಲನೂ ಕೂಡ ಹೇಳ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಆ್ಯಂಡ್ ಹೊಸಬರು ಯಾರೆಲ್ಲ ನೋಡ್ತಾ ಇರ್ತಾರೋ ವಾಟ್ಸಪ್ ಗ್ರೂಪ್ ಆ್ಯಂಡ್ ಚಾನಲ್ಸ್ ಎಲ್ಲನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಇರ್ತದೆ, ಜಾಯ್ನ್ ಆಗಿ. ಡೈರೆಕ್ಟ್ ವಿಷಯಕ್ಕೆ ಬರೋಣ, ಏನೆಲ್ಲ ಅಪ್ಡೇಟ್ಸ್ಗಳಿದಾವೆ. ಸೊ ಒಂದು ನಿಮಗೆ KA ಟ್ವಿಟ್ಟಲ್ಲಿ ಹೋಗ್ತೀನಿ ನಾನು. KA ಟ್ವಿಟ್ಟರಲ್ಲಿ KA ಏನಪ್ಪ ಅಂತಂದರೆ KA ಇದ್ದವ್ರು ಏನು ಟ್ವೀಟ್ ಮಾಡಿದ್ದಾರೆ ಅದನ್ನು ನಾನು ಇಟ್ಕೊಂಡು ನಿಮಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಏನು ಅಪ್ಡೇಟ್ ಇದೆ ಅಂತಂದು KAದೊಳಗೆ ಹೋಗ್ತೀನಿ ನಾನು ಸದ್ಯಕ್ಕೆ. ಇವಾಗ KAದೊಳಗೆ ಏನು ಅಪ್ಡೇಟ್ಸ್ಗಳು ಬಂದಿದೆ ಸದ್ಯಕ್ಕೆ. ಓಕೆ, ಒಂದು ಕೊಟ್ಟವ್ರು ಇವಾಗ UGCET 2026 ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಸದ್ಯದಲ್ಲೇ ಕೌನ್ಸಿಲಿಂಗ್ ಆರಂಭವಾಗಲಿದೆ. ಅದು ನೋಡಿ, ಅಂದರೆ KAದವ್ರು ಹಾಕಿರೋದು ಅಫಿಷಿಯಲ್ ಆಯಿತಾ, ಇವ್ರು ತಮ್ಮನ್ನು ಟ್ವಿಟ್ಟರ್ ಖಾತೆಯಲ್ಲಿ ಹಾಕಿರೋದು. ಸೊ ಈ ಬಗ್ಗೆ ಇರುವ ಅನೇಕ ಅನುಮಾನಗಳಿಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ, ಅಂದರೆ ನಿಮಗೆ ಇರ್ತಕ್ಕಂಥ ಡೌಟ್ಸ್ ಅದೇನಿದೆ ಅದೆಲ್ಲನೂ ಕೂಡ ಸಾಲ್ವ್ ಮಾಡೋಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ವಿಜಯ ಕರ್ನಾಟಕ ಜೂನ್ 15 ಅಂತಂದರೆ ನಾಳೆ. ಓಕೆ, ನಾಳೆ ಏನು ಮಾಡ್ತಾರೆ, ಮಧ್ಯಾಹ್ನ 3ರಿಂದ 4 ನೋಡಿ, ಟೈಮಿಂಗ್ ಬರೆದಿಟ್ಕೊಳ್ಳಿ. ನಾಳೆ ಮಧ್ಯಾಹ್ನ 3ರಿಂದ 4 ಗಂಟೆವರೆಗೆ ಏನು ಮಾಡ್ತಾರೆ, ನೇರ ಫೋನ್ ಇನ್ ಕಾರ್ಯಕ್ರಮ. ಅಂದರೆ ಕಾಲ್ ಮಾಡಿಬಿಟ್ಟು ಅಂತಂದರೆ ಏನು ಮಾಡ್ಬೋದು, ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಏನು ಕರಿತೀವಿ, ಅದಕ್ಕೆ ನೇರ ಫೋನ್ ಇನ್ ಕಾರ್ಯಕ್ರಮ ಅಂತ ಕರಿತೀವಿ. KA ನಿರ್ವಾಹಕ ಯಾರಿದ್ದಾರೆ ಸದ್ಯಕ್ಕೆ, ಡೈರೆಕ್ಟರ್ ಯಾರಿದ್ದಾರೆ, ನಿರ್ದೇಶಕರು ಯಾರಿದ್ದಾರೆ, ಪ್ರಸನ್ನ ಸರ್ ಇದ್ದಾರೆ. ಸೊ ಅವರೇ ಖುದ್ದು ಓದುಗರ ಪ್ರಶ್ನೆಗಳಿಗೆ, ಅಂದರೆ ನಿಮ್ಗೆ ಏನಿದೆ ಎಲ್ಲ ಆಸ್ಪಿರೆಂಟ್ಸ್ ಇದ್ದಾರಲ್ವ, ಅವ್ರಿಗೆ ಏನು ಮಾಡಲಿದ್ದಾರೆ ಅಂತಂದರೆ ಧ್ವನಿ ಆಗಲಿದ್ದಾರೆ, ಅಂದರೆ ಆನ್ಸರ್ ಮಾಡಲಿದ್ದಾರೆ. ಸೊ ನಿಮಗೆ ಅನುಮಾನ ಇದ್ದರೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಬೋದು. ಸೊ ಏನೇನಂತ ಡೀಟೇಲ್ ಆಗಿ ಕೊಟ್ಟವ್ರೆ ನೋಡಿ. ನಿಮ್ಮ ಇದರಲ್ಲಿ ಓದ್ತೀನಿ ಅನ್ಬೇಕಾದ್ರೆ ಝೂಮ್ ಆಗಿಬಿಟ್ಟು ನಿಮ್ಮ ಪ್ರಶ್ನೆ ಕೇಳಿ ಗೊಂದಲ ಬಗೆಹರಿಸಿಕೊಳ್ಳಿ. ಇದರಲ್ಲಿ ನೋಡಿ ಏನೇನು ಕೇಳ್ಬೋದು ನೀವು ಅಂತ. ಈ ಬಾರಿ CET ಕೌನ್ಸಿಲಿಂಗ್ ಪ್ರಕ್ರಿಯೆ ಹೇಗೆ ನಡೆಯಲಿದೆ. ಸೊ ನೀವು ಕೇಳುವಂಥ ಡೌಟ್ಸ್ ಬೇಕಾದ್ರೆ ಕೇಳ್ತೀರ ಅಂತಂದರೆ, ಆ್ಯಂಡ್ ಎಷ್ಟು ಹಂತಗಳಲ್ಲಿ ಸೀಟು ಹಂಚಿಕೆ ಕೌನ್ಸಿಲಿಂಗ್ ನಡೆಯಲಿದೆ, ಆ್ಯಂಡ್ ಕಾಲೇಜು ಹಾಗೂ ಕೋರ್ಸು ಆಯ್ಕೆ ಯಾವ ರೀತಿ ಮಾಡಬೇಕು, ಆ್ಯಂಡ್ ಆಯ್ಕೆ ಮಾಡಿಕೊಂಡ ಕಾಲೇಜು ಕೋರ್ಸು ಬೇಡವಂದರೆ ಏನು ಮಾಡಬೇಕು, ಆ್ಯಂಡ್ ನಿಮ್ಮ ರ್ಯಾಂಕ್ ಯಾವ ಕಾಲೇಜಿನಲ್ಲಿ ಸೀಟ್ ಸಿಗಬಹುದು ಎಂಬ ಮಾಹಿತಿ ತಿಳಿಯಬೇಕಿತ್ತಂದರೆ, ಆ್ಯಂಡ್ ನೀಟ್ ಫಲಿತಾಂಶದ ಬಳಿಕ 2ನೇ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲು ಅವಕಾಶ ಇದೆಯೇ, ಆ್ಯಂಡ್ ಹೀಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿರುವ ಹಲವು ಪ್ರಶ್ನೆ ಗೊಂದಲಗಳಿಗೆ ವಿಜಯ ಕರ್ನಾಟಕ ಏರ್ಪಡಿಸುವ ಫೋನ್ ಇನ್ ಕಾರ್ಯಕ್ರಮ ಉತ್ತರ ಸಿಗಲಿದೆ. ಅಂದರೆ ನಾಳೆ 3ರಿಂದ 4 ಗಂಟೆ ಏನು ಮಾಡ್ತಾರೆ ಅಂತಂದರೆ ಫುಲ್ 1 ಅವರ್ ನಿಮಗೋಸ್ಕರ ಇಟ್ಟಿದ್ದಾರೆ KA ಡೈರೆಕ್ಟ್ರು. ನೀವು ಏನು ಮಾಡ್ಬೋದು ಅಂತಂದರೆ ಕಂಪ್ಲೀಟಾಗಿ ಕ್ವಶನ್ನ ಕೇಳ್ಬೋದು. ನಾಳೆ ಇದೆ ಹಂಗಾಗಿ. ಸೊ ಇದು ಮೊನ್ನೆನೇ ಬಂದಿತ್ತು, ಇವಾಗ ಹೇಳ್ತದಿನಿ ಅಷ್ಟೇ. ಸೊ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತೀನಿ ಅಂತ ಹೇಳಿದೆ. ಸೊ ಏನು ಅಪ್ಡೇಟ್ ಅಂತಂದರೆ ಇವಾಗ ತೋರಿಸ್ತೀನಿ ನಾನು ನಿಮಗೆ, ಲೈವಲ್ಲೇ ತೋರಿಸ್ತೀನಿ ಇವಾಗ ಏನಂತಂದರೆ. ಸೊ ಯಾರೆಲ್ಲ ಈ ವರ್ಷ ಕೋರ್ಸ್ಗಳು ಮಾಡ್ತಾಯಿದ್ರು, ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು, MBBS, BDS ಮತ್ತು ಆಯುಷ್ ಕೋರ್ಸ್ಗಳು ಮಾಡೋರು, ಅದರ ಜೊತೆಗೆ ನರ್ಸಿಂಗು ಕೂಡ ಮೆನ್ಷನ್ ಮಾಡವ್ರೆ. ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಫೀಸ್ ಇನ್ಕ್ರೀಸ್ ಇರೋದಿಲ್ಲ. ಈ ವರ್ಷನೂ ಕೂಡ ಸೇಮ್ ಆ್ಯಸ್ ಯೂಶ್ವಲ್ ಹೋದ ವರ್ಷ ಇರುತ್ತೋ ಅದೇ ರೀತಿ ಫೀಸ್ ಇರುತ್ತೆ. ಅದೇ ರೀತಿ ಸೀಟ್ ಇನ್ಕ್ರೀಸ್ ಆಗ್ತವೆ. ಸೀಟ್ ಇನ್ಕ್ರೀಸ್ ಆಗೇ ಆಗ್ತವೆ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಫೀಸ್ ಇನ್ಕ್ರೀಸ್ ಆಗಲ್ಲ. ಓಕೆ, ಆ್ಯಂಡ್ ಕೊನೆಗೆ 1-2 ಪಾಯಿಂಟ್ ಕೊಟ್ಟವ್ರೆ, ಅದು ಭಾಳ ಇಷ್ಟ ಆಯಿತು. ಏನಂತಂದರೆ ಪ್ರತಿ ಜಿಲ್ಲೆಯಲ್ಲೂ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್, ಯಾಕಂತಂದರೆ ಪ್ರತಿ ಡಿಸ್ಟಿಕಲ್ಲೂ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಆದರೆ ಯಾವ ರೀತಿ ಚೆನ್ನಾಗಿರುತ್ತೆ ನೋಡಿ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಈ ಬಾರಿ ನಮ್ಮ ರಾಜ್ಯಕ್ಕೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಏಮ್ಸ್ ಕೊಡುವ ನಿರೀಕ್ಷೆ ಇದೆ ಎಂದು ಸಚಿವರು ಹೇಳಿದ್ದಾರೆ. ಸೊ ರಾಯಚೂರಲ್ಲಿ ಈಗಾಗಲೇ 1 ಇಯರ್ ಆಗ್ತಾ ಬಂತು, ಇದ್ರ ಬಗ್ಗೆ ಮಾತುಕತೆ ನಡೀತಿತ್ತು. ಆ್ಯಂಡ್ CM ಸಿದ್ದರಾಮಯ್ಯ ಇದ್ದಾಗ ಒಂದು ಲೆಟ್ರ್ ಪ್ರಧಾನಿಯವರು ಕೂಡ ಬರೆದಾಗ ಅವಾಗಲೇ ಏನಾಗಿದೆ ಅಂತಂದರೆ ಅಕ್ಸೆಪ್ಟ್ ಆಗಿದೆ. ಸೊ ಇನ್ಮೇಲೆ ಸ್ಟಾರ್ಟ್ ಆಗ್ಬೋದು ಅದು, ಅಂದರೆ ರಾಯಚೂರಲ್ಲಿ ಆಗುತ್ತದು. ಸೊ ಮುಂದೆ ನೋಡಿ ನಿಮ್ಗೆ ಬರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಹೇಳ್ತಿದ್ದೀನಿ, ನಿಮಗೆ ಜಾಬ್ ಆಪರ್ಚುನಿಟಿ ಸಿಗ್ತವೆ. ಓಕೆ ಸರಿ, ಇದಿಷ್ಟು ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಏನಂತಂದರೆ ಈಗ KAದಲ್ಲಿ ಏನಾದರೂ ಅಪ್ಡೇಟ್ಗಳು ಬಂದಿದೆ ಅಂತ ನೋಡೋಣ. KA ವೆಬ್ಸೈಟಲ್ಲಿ ಬಂದುಬಿಟ್ಟು ನೋಡೋಣಂತೆ. ಸೊ UGCET 2026 ಹೋಗೋಣ. ಸೊ ವೆರಿಫಿಕೇಷನ್ ಸ್ಲಿಪ್ಪು ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇಲ್ಲಿ ಏನು ಕೊಟ್ಟವ್ರೆ ನೋಡಿ, ವೆರಿಫಿಕೇಷನ್ ಸ್ಲಿಪ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಎಷ್ಟು ಹುಡುಗರು, ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀರಾ. ಸೊ ಸ್ಟಿಲ್ ನಿಮ್ಗೆ ಇನ್ನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ ಅಂತಂದರೆ ನಾಳೆ 12 ಗಂಟೆವರೆಗೂ ಕೂಡ, ಅಂದರೆ ನಾಳೆವರೆಗೂ ಕೂಡ ವೆಯ್ಟ್ ಮಾಡಿ. ನಾಳೆನೂ ಬಂದಿಲ್ಲ ಅಂತಂದರೆ KAಗೆ ಬರಬೇಕಾಗ್ತದೆ. KAಗೆ ಖುದ್ದಾಗಿ ಬಂದುಬಿಟ್ಟು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ರಾಂಗ್ ಇತ್ತಂದರೆ ಅಥವಾ ಡೌನ್ಲೋಡೇ ಆಗಿಲ್ಲ ಅಂತಂದರೆ, ಸೊ ಬರುವಾಗ ಹಂಗೆ ಬರಬೇಡಿ. ಇಲ್ಲಿ ಪರಿಶೀಲಿಸಿದ ಅಭ್ಯರ್ಥಿಗಳಿಗೆ ಸ್ಲಾಟ್ ಬುಕ್ ಲಿಂಕ್. ಓಕೆ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ವೋ ಅದು ಇದು ಅಂತ ಕೊಟ್ಟವ್ರೆ. ಸದ್ಯಕ್ಕೆ ಇದು ಪೇಜ್ ಇಸ್ ನಾಟ್ ವರ್ಕಿಂಗ್ ಅಂತ ಕೊಟ್ಟವ್ರೆ. ಸ್ಲಾಟ್ ಬುಕ್ಕಿಂಗ್ದು ಸೊ ಆಗುತ್ತಾಯ್ತಾ. ಸೊ ನಾಳೆ ಓಪನ್ ಆಗುತ್ತೆ ಅನ್ಸುತ್ತೆ. ಸ್ಲಾಟ್ ಬುಕ್ ಮಾಡ್ಕೊಂಬನ್ನಿ. ಓಕೆ, ಯಾಕಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟು, ಅದಿಲ್ಲದೆ ಯಾವುದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಆಗಲ್ಲ. ಓಕೆ, ಆ್ಯಂಡ್ ಇದರ ಜೊತೆಗೆ ಏನಂತಂದರೆ ಹುಡುಗರ ನಿಮ್ಗೆ ಏನು ಮಾಡೋರು ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಇದು ಬಿಟ್ಟವ್ರೆ ಆಯಿತಾ. ಸೊ ಈ ತೋರಿಸ್ತೀನಿ ನಾನು ನಿಮಗೆ ಬೇಕಿತ್ತಂದರೆ, ಅಧಿಸೂಚನೆಗಳಲ್ಲ ಇದರಲ್ಲಿ. ಓಕೆ, ಲೈಕ್ ಎಕ್ಸಾಂಪಲ್ ನಿಮಗೆ ಅಂತಂದರೆ ಹುಡುಗರಿಗೆ ಕೆಲವೊಂದಿಷ್ಟು ಇಲ್ಲಿ ಇದು ಆ್ಯಕ್ಚುಲಿ ಯಾವಾಗಲೇ ಬಿಟ್ಟಿದ್ರು ಇದನ್ನು. ಆ್ಯಂಡ್ ಸೀಟ್ ಮೆಟ್ರಿಕ್ಸ್ ಕಟ್ ಆಫು ಇದೊಂದೇ ಬಂದಿದೆ, ಇನ್ನೂ ಕೂಡ ಯಾವುದೇ ರೀತಿ ನಾಳೆ ಬರ್ಬೋದು ಆಯಿತಾ. ಇದ್ರ ಜೊತೆಗೆ ನಿಮ್ಗೆ ಹುಡುಗರು ಏನಂತಂದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ ಕೂಡ ಒಂದು ಲಿಸ್ಟ್ನ ಬಿಟ್ಟಿದ್ರು. ಸೊ ಹಂಗಾಗಿ ಅದನ್ನ ಬಗ್ಗೆ ಮಾತಾಡ್ತಿದ್ದೆ. ಸದ್ಯಕ್ಕಂತೂ ಇವು ಮೇನಾಗಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೊಂಡಿದ್ದೀರಾ, ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೂ ಕೂಡ ನೀವು ಡೌನ್ ಮಾಡ್ಕೋರಿ. ಅದಾಗಿ ಕೂಡ ಏನಾದರೂ ಪ್ರಾಬ್ಲಮ್ ಅಂತಂದರೆ KAಗೆ ಬರಲೇಬೇಕು.
ಓಕೆ. ಸೊ ಆ್ಯಂಡ್ ಈಗ ಹೇಳ್ತಾ ಇದ್ದೆ ನಿಮ್ಮ ಸೀಟ್ ಮೆಟ್ರಿಕ್ಸ್ ಏನಿದೆ ಅದು ಆ್ಯಂಡ್ ಎಲ್ಲನೂ ಕೂಡ ಇಲ್ಲೇ ಬರಬೇಕು. ಸೀಟ್ ಮೆಟ್ರಿಕ್ಸ್ ಇನ್ನೂ ಕೂಡ ಡ್ರಾಫ್ಟ್ ಇಂಜಿನಿಯರಿಂಗ್ ಬಿಟ್ಟರೆ ಫೈನಲಾಗಿ ಯಾವುದೇ ರೀತಿ ಬಂದಿಲ್ಲ. ಸೊ ಅದು ಕೂಡ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಡೇಟ್ಗಳೇನಿದಾವೆ ಅಂತಂದರೆ ಮೇನ್ ಆಗಿ ಸೀಟ್ ಮೆಟ್ರಿಕ್ಸು, ಪ್ರೊವಿಷನಲ್ ಫೀ ಸ್ಟ್ರಕ್ಚರು ಆ್ಯಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ನಾಳೆ ನಿಮಗೆ ಆಲ್ಮೋಸ್ಟ್ ಕ್ಲಿಯರ್ ಏನಂತಂದರೆ 3 ರಿಂದ 4 ಗಂಟೆ ಏನು ಡೈರೆಕ್ಟ್ರು ಈಗ ಮಾತಾಡ್ತಾರೋ ಫೋನಿನ ಕಾರ್ಯಕ್ರಮದಲ್ಲಿ, ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಡೌಟು ಕ್ಲಿಯರ್ ಆಗುತ್ತೆ. ಸೊ 1 ಅವರ್ ಸಾಕು ಡೈರೆಕ್ಟ್ರಿಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ಎಲ್ಲ ಪ್ರಾಬ್ಲಮ್ಗೆ ಅಂದರೆ ಆನ್ಸರ್ ಮಾಡಲಿಕ್ಕೆ. ಸೊ ನೋಡೋಣ ನಾಳೆ ನಿಮ್ಗೆ ಏನೇ ಅಪ್ಡೇಟ್ಗಳು ಅದರದ್ದು ಫೋನಿನ ಕಾರ್ಯಕ್ರಮದಲ್ಲಿ ಏನೇನು ನಡೀತದೆ ಎಲ್ಲನೂ ಕೂಡ ನಿಮಗೆ ಲೈವ್ ಅಪ್ಡೇಟ್ಸ್ಗಳು ನಿಮಗೆ ಕೊಡ್ತಾ ಇರ್ತೀನಿ. ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾರ್ನಿಂಗ್ ಮಾಡ್ತೀನಂತೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೆಕ್ಸ್ಟ್ ಡೇ, ಬಾಯ್.